ರಾಜ್ಯಾದ್ಯಂತ ಈ BPL ಕಾರ್ಡ್ಗಳ ಪರಿಷ್ಕರಣೆ ನಡೀತಾ ಇದೆ. ಬೆಂಗಳೂರಲ್ಲೂ ಕೂಡ ಸುಮಾರು 80,000 BPL ಕಾರ್ಡು APL ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ತುಂಬ ಜನ ಪಾಪ ಆಹಾರ ಇಲಾಖೆ ಕಚೇರಿಗೆ ಅಲ್ದು ಸಾಕಾಗಿದೆ. ನಮ್ಮ ಹತ್ರ ಆದಾಯ ಇಲ್ಲ, ನಾವು ಬಡವರು, BPL ಕಾರ್ಡ್ನ APL ಮಾಡಾಕ್ಬಿಟ್ಟಿದ್ದಾರೆ. ಲೋನ್ ತೊಗೊಂಡಿದ್ದೀವಿ, APL ಮಾಡಿದ್ದಾರೆ. ನಮಗೆ ದುಡ್ಡು, ನಮ್ಗೆ ಫುಡ್ ಸಿಗ್ತಾ ಇಲ್ಲ, ರೇಷನ್ ಅಂಗಡಿನಲ್ಲಿ ರೇಷನ್ ಕೊಡ್ತಾ ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ? ಎರಡೆರಡು ಮನೆ ಇರೋರಿಗೆಲ್ಲ BPL ಕಾರ್ಡ್ ಇದೆ, ನಮಗೆ ಯಾಕೆ ಹಿಂಗೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ 80,000 BPL ಪರಿಷ್ಕರಣೆ. ಕಾರ್ಡ್ ಡಿಲೀಟ್ ಆಗಿದ್ದಕ್ಕೆ ಮಹಿಳೆಯರು ಅಳಲು. 3 ತಿಂಗಳಿನಿಂದ ಅಕ್ಕಿ ಸಿಗದೆ ನಿವಾಸಿಗಳ ಪರದಾಟ. ಆದಾಯ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಅಕ್ಕಿ ಕೊಡ್ತಿಲ್ಲ. ಸ್ವಂತ ಮನೆ, ತೆರಿಗೆ ಪಾವತಿ, 3 ಎಕರೆ ಜಮೀನಿನ ಆದಾಯ ಮೂಲ ಆಧರಿಸಿ ಬೆಂಗಳೂರಿನಲ್ಲಿ BPL ಕಾರ್ಡುಗಳ ಪರಿಷ್ಕರಣೆ ಆಗ್ತಿದೆ. ಕೇಂದ್ರ ಸರ್ಕಾರ ಬೆಂಗಳೂರಿನಾದ್ಯಂತ ಸುಮಾರು 80,000 ಕಾರ್ಡ್ಗಳನ್ನು ಡಿಲೀಟ್ ಮಾಡಿದೆ. ಕಳೆದ 3-4 ತಿಂಗಳಿನಿಂದ 80,000 ಕಾರ್ಡ್ಗಳಿಗೆ ಅಕ್ಕಿ ಸಿಗ್ತಿಲ್ಲ. ಅಕ್ಕಿ ಸಿಗದೆ ಡಿಲೀಟ್ ಆದ ಕಾರ್ಡುದಾರರು ರಾಜಾಜಿನಗರ ಆಹಾರ ಇಲಾಖೆಗೆ ಭೇಟಿ ಕೊಡ್ತಿದ್ದಾರೆ. ನೂರಾರು ಮಹಿಳೆಯರು BPL ಕಾರ್ಡನ್ನು ಹಿಡಿದು ನಾವು ತೆರಿಗೆ ಪಾವತಿ ಮಾಡ್ತಿಲ್ಲ, ಭೂಮಿ ಇಲ್ಲ, ಸ್ವಂತ ಮನೆ ಇಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟರು ಅಧಿಕಾರಿಗಳು ಕೇಳೋದಕ್ಕೆ ರೆಡಿ ಇಲ್ಲ ಅಂಥೇಳಿ ಮಹಿಳೆಯರು ಅಳಲನ್ನು ತೋಡ್ಕೊಳ್ತಿದ್ದಾರೆ. BPL ಕಾರ್ಡ್ ಪರಿಷ್ಕರಣೆ ಆಗ್ತಾ ಇದೆ. ಕಾರ್ಡ್ಗಳ ಪರಿಷ್ಕರಣೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಡ್ಗಳು ಡಿಲೀಟ್ ಆಗ್ತಾ ಇದ್ದಾವೆ, ಅಕ್ಕಿ ಸಿಗ್ತಾ ಇಲ್ಲ. ಹೀಗಾಗಿ ಫುಡ್ ಡಿಪಾರ್ಟ್ಮೆಂಟ್ ಎದುರುಗಡೆ ಜನ ಸಾಗರವೇ ಸೇರ್ತಾ ಇದೆ. ನೋಡ್ಬೋದು ಜನರ ಗುಂಪು ಯಾವ ರೀತಿ ಇದೆ ಅನ್ನೋವಂಥದ್ದು. ರಾಜಾಜಿನಗರ ಫುಡ್ ಡಿಪಾರ್ಟ್ಮೆಂಟ್ ಬಳಿ ಇರುವಂಥ ಕಚೇರಿ ಇದು. ಈ ಫುಡ್ ಡಿಪಾರ್ಟ್ಮೆಂಟ್ ಬಳಿ ಸಾಕಷ್ಟು ನಾವಿರೆಲ್ಲರೂ ಕೂಡ ತಮ್ಮ ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ ಅಂತೇಳಿ ಇಲ್ಲಿಗೆ ಬಂದು ಸೇರಿರುವಂಥದ್ದು. ಇಲ್ಲಿ ಸೇರಿರುವಂಥ ಜನರೆಲ್ಲರೂ ಕೂಡ 6 ತಿಂಗಳಿಂದ ಅಕ್ಕಿ ಕೊಡ್ತಾ ಇಲ್ಲ, ಸ್ವಂತ ಮನೆ ಇದೆ ಅಂತೇಳಿ ಕಾರ್ಡ್ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ನಮಗೆ ಸ್ವಂತ ಮನೆಯೂ ಇಲ್ಲ, ಯಾವುದೂ ಇಲ್ಲ, ಬಾಡಿಗೆ ಮನೇಲಿ ಇದ್ದೀವಿ ಅಂತೇಳಿ ಬಂದು ಎಂಕ್ವೈರಿ ಮಾಡ್ತಾ ಇದ್ದಾರೆ. ನೋಡ್ಬೋದಾಗಿದೆ ಆಫೀಸರ್ಗಳ ಹತ್ರ ಅವರು ಗಲಾಟೆಗಳನ್ನು ಮಾಡ್ತಾ ಇರೋದು, ಕೇಳ್ತಾ ಇರೋದು ಯಾಕೆ ಡಿಲೀಟ್ ಆಗಿದೆ, ಏನಕ್ಕೆ ಡಿಲೀಟ್ ಆಗಿದೆ ಅಂತೇಳಿ ಹೆಂಗಸರೆಲ್ಲವೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಫುಡ್ ಡಿಪಾರ್ಟ್ಮೆಂಟ್ ಬಳಿ ಯಾವ ರೀತಿಯಾಗಿ ಜನರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಂತಂದರೆ, ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಬಗೆಹರಿಸ್ತಾ ಇಲ್ಲ. ಆ ಮಟ್ಟಕ್ಕೆ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿರ್ತಕ್ಕಂಥವ್ರಿಗೆ ಏನು ಸಮಸ್ಯೆ ಆಗಿದೆ ಏನು ಅಂತ ಕೇಳುವಂಥ ಪ್ರಯತ್ನ ಮಾಡ್ತೇನೆ. ನಮಸ್ತೆ ಮೇಡಮ್, ಏನಾಗಿದೆ? ನಮ್ಮದು ಲೋನ್ ಮೇಲೆ ನಾವು ಲೋನ್ ತೆಗೆದಿದ್ವಿ, ಅದಕ್ಕೆ ನಮ್ಮ ರೇಷನ್ ಕಾರ್ಡ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಏನು ಮಾಡೋಕ್ಕಾಗೋದು? ನಮ್ಗೆ ಅಕ್ಕಿ 2 ತಿಂಗಳಾಯಿತು, ಅಕ್ಕಿ ಕೊಟ್ಟು ಕ್ಯಾನ್ಸಲ್ ಮಾಡೋರೆ. ನಮ್ಮ ಮನೆ ಕೆಲಸ ಮಾಡೋದು, ನಾವು ಎಲ್ಲಿಗೆ ಹೋಗ್ಬೇಕಪ್ಪ? ಲೋನ್ ಯಾವ ಕಾರಣ ಅಂತೆ? ನಿಮ್ಮ ಕಾರ್ಡು ಡಿಲೀಟ್ ಮಾಡಲಿಕ್ಕೆ ಏನು ಕಾರಣ ಅಂತೆ? ಲೋನ್ ತಗೊಂಡಿರೋದಕ್ಕೆ ಲೋನ್ ತಗೊಳ್ಳೋದು ಏನು ಮಾಡೋದು? ಸ್ವಂತ ಮನೆ ಎಲ್ಲ ಏನಲ್ಲ, ಹೆಸರೇ ಕೆಲಸ ಮಾಡ್ತಾರೆ. ಆದರೂ ಅವ್ರಿಗೆ ಕಾರ್ಡ್ ತೆಗ್ದವ್ರೆ. ಸ್ವಂತ ಮನೆ 2 ಕಾರ್ಡ್ ಇರೋರಿಗೆ ತೆಗ್ದಿಲ್ಲ. ಸ್ವಂತ ಮನೆ ಇರೋರಿಗೆಲ್ಲ ಕೊಟ್ಟವ್ರೆ. ನಮ್ಮ ಮನೆ ಗಂಡ ಇಲ್ಲ, ನಾವು ಏನು ಮಾಡ್ಬೇಕಪ್ಪ? ಊಟ ತಿನ್ನಕ್ಕೆ ಮನೆ ಕೆಲಸ ಮಾಡೋದು. ಮಾತಾಡಿಸ್ತಾನೆ. ಎಲ್ಲರೂ ಕೂಡ ಸಾಕಷ್ಟು ಜನ ಪಾಪ ನಮಗೆ ಕೂಲಿ ಮಾಡ್ಕೊಂಡು ತಿನ್ನುವಂಥ ಜನ ನಾವೆಲ್ಲ. ನಮ್ಮ ಕಾರ್ಡ್ಗಳನ್ನ ಡಿಲೀಟ್ ಮಾಡಿಬಿಟ್ಟವ್ರೆ, ನಾವೆಲ್ಲಿ ಹೋಗ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಏನು ಕಂಪ್ಲೇಂಟ್ಸು ತುಂಬ ಬರ್ತಿದ್ದಾವಲ್ಲ, ಏನು ಮೇಡಮ್? ಕಂಪ್ಲೇಂಟ್ಸ್ ಏನಿದೆ ಅಂದರೆ, ಇದು ಆದಾಯ ಜಾಸ್ತಿ ಇದೆಯಲ್ಲ, ಅವರು ಕಾರ್ಡ್ಸ್ ಎಲ್ಲ ಕನ್ವರ್ಟ್ ಆಗಿದೆ. ಆಫೀಸರ್ನ ಕೇಳಿದ್ರೆ ಅವರು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇಲ್ಲ. ಆದಾಯ ಅಂತ ಹೇಳ್ತಾರೆ ಜನ, ನಮ್ದು ಆದಾಯನೇ ಇಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇಷ್ಟು ಜನರು ನೋಡ್ಬೋದು, ಇಷ್ಟು ಜನರು ರಾಜಾಜಿನಗರ ಫುಡ್ ಡಿಪಾರ್ಟ್ಮೆಂಟ್ ಬಳಿ ಅವರೆಲ್ಲರೂ ಕೂಡ ಕಾರ್ಡ್ ಡಿಲೀಟ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಡ್ಗಳ ಪರಿಷ್ಕರಣೆ ಪಾರದರ್ಶಕತೆಯಿಂದ ಆಗಬೇಕಾಗುತ್ತೆ. ಕೂಲಿ ಮಾಡ್ಕೊಂಡು ತಿನ್ನೋರ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ರೆ ತುಂಬ ಬಡತನ ಆಗುತ್ತೆ. ಯಾಕೆಂದರೆ ಊಟಕ್ಕೂ ಸಮಸ್ಯೆ ಆಗುತ್ತೆ. ಆಗಿರಬೇಕಾದ್ರೆ ಸರ್ಕಾರ ಎಚ್ಚೆತ್ಕೊಂಡು ಫುಡ್ ಡಿಪಾರ್ಟ್ಮೆಂಟ್ ಅವರು ಯಾರು ಅರ್ಹರಿದ್ದಾರೆ ಅವರ ಕಾರ್ಡ್ ಅಕ್ಕಿ ಕೊಡಬೇಕಾಗತ್ತೆ, ಇಲ್ಲದೇ ಇರೋ ಕಾರ್ಡ್ಗಳನ್ನು ಡಿಲೀಟ್ ಮಾಡಬೇಕಾಗತ್ತೆ. ಈಗ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಎಚ್ಚೆತ್ತು ಏನು ಪರಿಹಾರ ಮಾಡಿದ್ರೆ ಅದನ್ನು ಕಾದು ನೋಡಬೇಕಾಗಿದೆ. ಇನ್ನು ವಿಜಯನಗರ, ಸುಂಕದಕಟ್ಟೆ, ಲಗ್ಗೆರೆ, ಕಾಮಾಕ್ಷಿಪಾಳ್ಯ, ಅಗ್ರಹಾರ, ದಾಸರಹಳ್ಳಿ ಸೇರಿದಂತೆ ಹಲವು ಏರಿಯಾಗಳಿಂದ ನಿವಾಸಿಗಳು ಕಾರ್ಡ್ಗಳನ್ನು ಹಿಡಿದು ದಾಖಲೆ ಸಮೇತ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಡಿಲೀಟ್ ಆಗಿರುವ ಕಾರ್ಡ್ಗಳನ್ನು ವಾಪಸ್ ಕೊಡಬೇಕು ಅಂಥೇಳಿ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಅದೇ BPL ಕಾರ್ಡ್ ಇತ್ತು ನಮ್ಮದು, ಕ್ಯಾನ್ಸಲ್ ಮಾಡಿದ್ದಾರೆ. ಲಾಸ್ಟ್ 7 ಇಯರ್ಸಿಂದ ರೇಷನ್ ತೊಗೊಳ್ತಾ ಇದ್ದೀವಿ. ಬಟ್ ಈಗ ಆಲ್ ಆಫ್ ಅ ಸಡನ್ ಕ್ಯಾನ್ಸಲ್ ಮಾಡಿದ್ದಾರೆ, ರೇಷನ್ ಕೂಡ ಕೊಡ್ತಾ ಇಲ್ಲ. ಸೊ ಅದೇ ಕೇಳೋಣ ಅಂತ ಬಂದರೆ ಅಲ್ಲಿ ರೀಸನ್ಸು ಸ್ವಂತ ಮನೆ ಇದೆ ಮತ್ತು ಇನ್ಕಮ್ ಜಾಸ್ತಿ ಇದೆ ಅಂತ ಸೋ ಮೆನಿ ರೀಸನ್ಸಲ್ಲಿ ತೋರಿಸ್ತಾರೆ. ಬಟ್ ವಿ ಆರ್ ಇನ್ ರೆಂಟೆಡ್ ಹೋಮ್ ಓನ್ಲಿ. ಅದೇ ಡಾಕ್ಯುಮೆಂಟ್ಸಲ್ಲಿ ಇವಾಗ ಸಬ್ಮಿಟ್ ಮಾಡಿದ್ದೀವಿ. ಅದೇ ರೇಷನ್ ಕೊಟ್ಟಿಲ್ಲ ಸರ್ ಈ ತಿಂಗಳು. ಕೇಳಕ್ಕೆ ಹೋಗಿರೋ 1,20,000 ಟ್ರಾನ್ಸಾಕ್ಷನ್ ಆಗೈತೆ ಅಂತಾರೆ. 1,20,000 ಅಂದರೆ 2 ಲಕ್ಷನೇ ಫೀಸೇ ಕಟ್ಟಬೇಕು ನಾವು ಮಕ್ಕಳಿಗೆ.
ಇನ್ನೊಂದು ಮನೆ ಮೇಂಟೈನ್ ಹೆಂಗೆ ಮಾಡೋದು ನಾವು? ನಮ್ಮ ಮನೆಯವರು ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನಾನು ಮನೇಲಿದ್ದೀನಿ, ಅದಕ್ಕೆ ಇಲ್ಲಿ ಕೇಳಕ್ಕೆ ಬಂದಿದ್ದೀನಿ. ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಸೂಕ್ತ ಸಾಕ್ಷ್ಯ ಮಾಹಿತಿ ದಾಖಲೆಯನ್ನು ಆಧರಿಸಿಯೇ ಶಿಫ್ಟ್ ಮಾಡ್ತಾ ಇದ್ದೇವೆ ಅಂಥೇಳಿ ಆಹಾರ ಇಲಾಖೆ ಹೇಳ್ತಾ ಇದೆ. ಆದರೆ ಸರ್ಕಾರದ ವಿರುದ್ಧ ಜನರ ಆಕ್ರೋಶ ಜೋರಾಗಿದೆ. ಸರ್ಕಾರ ಮಧ್ಯಪ್ರವೇಶಿಸಿ ಬಿಪಿಎಲ್ ಕಾರ್ಡ್ದಾರರಿಗೆ ಏನಾದರೂ ಸ್ಪಷ್ಟನೆ ಕೊಡುತ್ತಾ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.